ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತೊಂದು ಒಳ್ಳೆ ರೆಸಿಪಿನ ಮಾಡಿದ್ದೀನಿ. ಬನ್ನಿ, ನಮ್ಮ ಹವ್ಯಕ ರೆಸಿಪಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೆಸಿಪಿ. ಇದು ಕಿತ್ತಳೆ ಹಣ್ಣು. ಇದು ಕಿತ್ತಳೆ ಹಣ್ಣಿನ 2 ಕಿತ್ತಳೆ ಹಣ್ಣಿನ ಸಿಪ್ಪೆನ ನಾನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಸ್ವಲ್ಪ ಕುಕ್ಕರಲ್ಲಿ ಒಂದು 2 ಸೀಟಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ಒಣಮೆಣಸಿನ್ಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಒಣಮೆಣಸಿನ್ಕಾಯಿ, ಸ್ವಲ್ಪ ಉದ್ದಿನಬೇಳೆ, ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಇವುಗಳನ್ನ ಹಾಕಿ ಸ್ವಲ್ಪ ಇದನ್ನು ಹುರ್ಕೋಬೇಕಾಗತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪನೇ ಹುರ್ಕೊಂಡು ಆಮೇಲೆ ಒಂದು ಕಾಯಿನ ಇಟ್ಕೊಂಡಿದ್ದೀನಿ. ಕಾಯಿ ಎಷ್ಟು ಬೇಕು ಅಷ್ಟು, ಅಂದರೆ ನಾವು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅದರ ಸಲುವಾಗಿ ಕಾಯಿನ ಇದು ಮಾಡಿಕೊಂಡು ತುರಿದಿಟ್ಕೊಂಡು, ಹಸಿಕಾಯಿ ಆದರೂ ಆಗುತ್ತೆ, ಒಣ ಕೊಬ್ಬರಿ ಆದರೂ ಆಗುತ್ತೆ. ಆಮೇಲೆ ಕಿತ್ತಳೆ ಹಣ್ಣು ಸಿಪ್ಪಿನ ಏನು ಬೇಯಿಸಿ ರಸನ ತೆಗೆದು ಕಹಿ ಎಲ್ಲ ಇರಬಾರ್ದು ಅಂತ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದಮೇಲೆ ಇದನ್ನು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕಿ ಕುದಿಸೋಣ. ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಜೊತೆಲಿ ನಾನು ರುಬ್ಬುವಾಗ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೆ ಹುಳಿಗೆ. ಅದಾದಮೇಲೆ ಒಂದು ಸ್ವಲ್ಪ ಜಾರು ನೀರೆಲ್ಲ ಹಾಕಿ ತೊಳ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಸುಮಾರು ಒಂದು 10 ನಿಮಿಷ ಆದರೂ ಇದನ್ನು ಕುದಿಸ್ಬೇಕಾಗುತ್ತೆ. ಇದು ನಮ್ಮ ಆರ್ಗ್ಯಾನಿಕ್ ಬೆಲ್ಲ, ನಮ್ಮ ಕಡೆದು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಿಹಿಯಾದ ರೆಸಿಪಿ ಮತ್ತು ಕಹಿ ಅಂತ ಒಂದು ಚೂರು ಇರಲ್ಲ. ಇದು ಕಿತ್ತಳೆ ಹಣ್ಣಿನ ಸಿಪ್ಪೆ, ನಾವು ಅದನ್ನು ಚೆನ್ನಾಗಿ ತೆಗೆದು ರಸನೆಲ್ಲ ತೆಗೆದು ಅದನ್ನು ಸ್ವಲ್ಪ ಜಜ್ಜಿ ಆಮೇಲೆ ಅದ್ರದ್ದು ಇರೋ ಕಹಿ ಅಂಶನೆಲ್ಲ ತೆಗೆದು ಆಮೇಲೆ ಮತ್ತೆ 2-3 ಸೀಟಿ ಹಾಕಿ ಅದನ್ನು ಬಾಯ್ಲ್ ಮಾಡಿ ಆ ರಸನೆಲ್ಲ ತೆಗೆದು ಹಿಂಡಿಬಿಡ್ತೀವಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕುದಿಸಿ ಒಂದು 10 ನಿಮಿಷ ಕುದಿಸಿದ ಮೇಲೆ ಮತ್ತೇನೂ ಇಲ್ಲ, ಇಷ್ಟೇ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾದ ಒಂದು ರೆಸಿಪಿ, ಸಿಂಪಲ್ಲಾಗಿಯೂ ಇರುತ್ತೆ. ಮತ್ತು ಒಂದು ನಾವು ಎಸಿತೀವಲ್ವ ಸಿಪ್ಪೆನ, ಅದರಿಂದ ಒಂದು ರೆಸಿಪಿ ಮಾಡ್ಬೋದು ಅಂತ ನೀವು ಇವತ್ತು ತಿಳ್ಕೊಂಡಿದ್ದೀರಾ ಅಂದರೆ ಒಂದು ಸರಿ ಮಾಡಿ ನೋಡಿ. ಯಾರಿಗೆಲ್ಲ ಸ್ವಲ್ಪ ಸಿಹಿ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದು. ಹೀಗೆ ನಮ್ಮ ಹವ್ಯಕ ರೆಸಿಪಿ ನಾನು ಮಾಡ್ತಾಯಿರ್ತೀನಿ, ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ.